ಮೊದಲ 17 ಸೀಸನ್ಗಳಲ್ಲಿ ಒಂದು ಟ್ರೋಫಿ ಗೆಲ್ಲದಿದ್ರೂ ಕೋಟ್ಯಾಂತರ ಅಭಿಮಾನಿಗಳ ಹೃದಯ ಗೆದ್ದಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈಗ ಸತತ 2 ಬಾರಿ ಐಪಿಎಲ್ ಮುಕುಟ ಮುಡಿಗೇರಿಸಿಕೊಂಡು ಇತಿಹಾಸ ಸೃಷ್ಟಿಸಿದೆ. ಭಾನುವಾರ ನಡೆದ ಐಪಿಎಲ್ 2026 ರ ರೋಚಕ ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡವನ್ನ ಮಣಿಸಿದ ಆರ್ಸಿಬಿ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿತು. ಈ ಮೂಲಕ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಂತರ ಸತತ 2 ಬಾರಿ ಟ್ರೋಫಿ ಗೆದ್ದ 3ನೇ ತಂಡ ಎಂಬ ಹೆಗ್ಗಳಿಕೆಗೆ ಆರ್ಸಿಬಿ ಪಾತ್ರವಾಗಿದೆ. ಸತತ 2ನೇ ಗೆಲುವಿನ ಬಳಿಕ ಆರ್ಸಿಬಿ ಕ್ಯಾಂಪ್ನಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ. ಚಾಂಪಿಯನ್ಸ್ ಪಟ್ಟ ಮುಡಿಗೇರಿಸಿಕೊಂಡ ನಂತರ ಬೆಂಗಳೂರು ತಂಡಕ್ಕೆ ಬರೋಬ್ಬರಿ 20 ಕೋಟಿ ರೂಪಾಯಿ ಬಹುಮಾನ ಹಣ ಲಭಿಸಿದೆ. ಈ ನಡುವೆ ಆರ್ಸಿಬಿಯ ಜನಪ್ರಿಯ ಹಾಗೂ ಹಾಸ್ಯಭರಿತ ಪಾತ್ರ ಮಿಸ್ಟರ್ ನಾಕ್ಸ್ ತಂಡದ ಹಿರಿಯ ವೇಗಿ ಭುವನೇಶ್ವರ್ ಕುಮಾರ್ ಅವರ ಕಾಲೆಳೆದಿದ್ದಾರೆ. ಮಿಸ್ಟರ್ ನಾಕ್ಸ್ ಗೂಗ್ಲಿಗೆ ಭುವಿ ನಗುವಿನ ಉತ್ತರ. ಆರ್ಸಿಬಿ ಇನ್ಸೈಡರ್ ಶೋನಲ್ಲಿ ಮಿಸ್ಟರ್ ನಾಕ್ಸ್ ಅವರು ಭುವನೇಶ್ವರ್ ಕುಮಾರ್ ಅವರನ್ನ ತಡೆದು ಈ 20 ಕೋಟಿ ರೂಪಾಯಿ ಬಹುಮಾನದ ಹಣವನ್ನ ತಂಡದಲ್ಲಿ ಹೇಗೆ ಹಂಚಿಕೊಳ್ತೀರಾ ಎಂದು ತಮ್ಮದೇ ಶೈಲಿಯಲ್ಲಿ ತಮಾಷೆಯಾಗಿ ಪ್ರಶ್ನಿಸಿದ್ರು. ಇದಕ್ಕೆ ಅಷ್ಟೇ ಚತುರತೆಯಿಂದ ನಗುತ್ತಲೇ ಉತ್ತರಿಸಿದ ಭುವಿ, ಅದನ್ನು ತಿಳಿಯಲು ನಮಗೂ ಕೂಡ ಅಷ್ಟೇ ಕುತೂಹಲವಿದೆ ಎಂದು ಹೇಳುವ ಮೂಲಕ ಅಲ್ಲಿದ್ದವರನ್ನ ನಗೆಗಡಲಲ್ಲಿ ತೇಲಿಸಿದ್ದಾರೆ. ಈ ಸೀಸನ್ನ ಪರ್ಪಲ್ ಕ್ಯಾಪ್ ಅತಿ ಹೆಚ್ಚು ವಿಕೆಟ್ ಪಡೆದ ಜಿಗುಟು ರೇಸ್ನಲ್ಲಿ 2ನೇ ಸ್ಥಾನ ಪಡೆದ ಭುವನೇಶ್ವರ್ ಕುಮಾರ್ ಪಂದ್ಯದ ನಂತರದ ಸಂದರ್ಶನದಲ್ಲಿ ತಮ್ಮ ಸಂತಸ ಹಂಚಿಕೊಂಡ್ರು. ವೈಯಕ್ತಿಕವಾಗಿ ಈ ಸೀಸನ್ ನನಗೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಸೀಸನ್ಗೂ ಮುನ್ನ ಸಾಕಷ್ಟು ಯೋಜನೆಗಳನ್ನ ಹಾಕಿಕೊಂಡಿದ್ದೆವು, ಅವು ಯಶಸ್ವಿಯಾಗಿವೆ. ಆದ್ರೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ತಂಡಕ್ಕೆ ಟ್ರೋಫಿ ಮುಖ್ಯ. ಆ ಟ್ರೋಫಿಗಾಗಿ ನಾನು ವೈಯಕ್ತಿಕ ಸಾಧನೆಯನ್ನ ಯಾವುದೇ ದಿನವಾದರೂ ತ್ಯಾಗ ಮಾಡಲು ಸಿದ್ಧನಿದ್ದೆ ಎಂದು ಭುವಿ ಭಾವುಕರಾಗಿ ನುಡಿದಿದ್ರು. ದೊಡ್ಡ ಪಂದ್ಯಗಳಲ್ಲಿ ಹಳೆಯ ಪ್ರದರ್ಶನಗಳು ಮತ್ತು ವಿಕೆಟ್ಗಳು ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತವೆ ಎಂದು ಹೇಳಿದ ಭುವಿ, ತಂಡದ ಗೆಲುವಿನ ಶ್ರೇಯಸ್ಸನ್ನ ಸಹ ಆಟಗಾರರಿಗೆ ನೀಡಿದ್ರು. ಇದು ಕೇವಲ ಒಬ್ಬರ ಸಾಧನೆಯಲ್ಲ, ಸಂಪೂರ್ಣ ಟೀಮ್ ವರ್ಕ್. ಒಂದು ವೇಳೆ ಜೋಶ್ ಹ್ಯಾಜಲ್ವುಡ್ ವಿಕೆಟ್ ಪಡೆಯದಿದ್ರೆ ನಾನು ಜವಾಬ್ದಾರಿ ತೆಗೆದುಕೊಳ್ತಿದ್ದೆ. ನಾನು ವಿಫಲನಾದ್ರೆ ರಸಿಕ್ ಸಲಾಂ ಸಾಥ್ ನೀಡ್ತಿದ್ರು. ಹೀಗೆ ನಾವೆಲ್ಲರೂ ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಂತಿದ್ದೆ ಈ ಮಹಾ ಗೆಲುವಿಗೆ ಕಾರಣ ಎಂದು ಹಿರಿಯ ವೇಗಿ ಆರ್ಸಿಬಿಯ ಒಗ್ಗಟ್ಟನ್ನ ಶ್ಲಾಘಿಸಿದ್ರು.